ಒಂದು ಒಳ್ಳೆಯ ವಿಚಾರ ಏನಪ್ಪ ಅಂತಂತಂದರೆ ಅದೇನಂತಾರೆ, ಮಧ್ಯದಲ್ಲಿ ನೀವು ಇಂಟರ್ವಲ್ ಟೈಮು ಆಮೇಲೆ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಬಿಟ್ಬಿಟ್ರೆ ಸುಮಾರು 4 ಗಂಟೆ ಸಿನಿಮಾ ನಿಮ್ಗೆ ಅನಿಸೋದೇ ಇಲ್ಲ. ಯಪ್ಪ ಇದು ಸಿನಿಮಾ ಮುಗೀತಾ ಅಂತ ಹೇಳಿ. ಯಾವಾಗ ಮುಗಿಯುತ್ತೋ ಅಂತಲ್ಲ, ಅದ್ರ ಜೊತೆಗೆ ನೀವು ಫ್ಲೋ ಹಾಕ್ಕೊಂಡು ಹೋಗ್ತಾ ಇರ್ತೀರ. ಧುರಂಧರ್ 1ರಲ್ಲಿ ಅಕ್ಷಯ್ ಖನ್ನಾ ಅವರು, ನೀವು ಫೇಮಸ್ಸು ಸ್ಟೆಪ್ಪನ್ನು ನೋಡಿದ್ದೀರ. ಅದೇ ರೀತಿಯಾಗಿ ಶೇರೆ ಬಲೂಚಿಸ್ತಾನದಲ್ಲಿ ರಣವೀರ್ ಸಿಂಗ್ ಆಗ್ತಾರೆ. ಶೇರೆ ಬಲೂಚಿಸ್ತಾನ್ ಅಂತ, ಬಲೂಚ್ ಅದೊಂದು ಪ್ರಾಂತ್ಯ, ಪಾಕಿಸ್ತಾನದೊಂದು ಪ್ರಾಂತ್ಯ. ಶೇರೆ ಬಲೂಚ್ ಆದಾಗ ರಣವೀರ್ ಸಿಂಗ್ದವ್ರದ್ದು ಅದೇ ಒಂದು ಸ್ವ್ಯಾಗ್ ಬರುತ್ತೆ. ದೀದಿ ದೀದಿ ಅನ್ನುವಂಥ ಹಳೆ ಸಾಂಗನ್ನು ಹೊಸದಾಗಿ ಏನೋ ಸ್ವಲ್ಪ ರಿಮಿಕ್ಸ್ ಮಾಡ್ಬಿಟ್ಟು ಹೊಡೆದ್ಬಿಟ್ಟವ್ರೆ. ಸೊ ಅದನ್ನೆಲ್ಲ ನೋಡಿದಾಗ ಅಕ್ಷಯ್ ಖನ್ನಾ ಅವ್ರದ್ದು ಏನು ಸ್ವ್ಯಾಗ್ ಇತ್ತಲ್ಲ ಅದು ಅವ್ರದ್ದೇನೆ. ಬಟ್ ರಣವೀರ್ ಸಿಂಗ್ಗೆ ಅದು ಬಂದಿಲ್ಲ. ಬಟ್ ರಣವೀರ್ ಸಿಂಗ್ ಆ್ಯಕ್ಟಿಂಗ್ ಒಂದು ಸೀನಲ್ಲಿ ಐತೆ, ಏನಂತೀರ ನೀವು, ಅರ್ಜುನ್ ರಾಮ್ಪಾಲ್ ಅವ್ರದ್ದು ಒಂದು ದೊಡ್ಡ ಫೈಟ್ ಐತೆ. ಆ ಫೈಟಲ್ಲಿ ಹೆಂಗಪ್ಪ ಅಂತಂತಂದರೆ, ಅರ್ಜುನ್ ರಾಮ್ಪಾಲ್ ಅವ್ರ ಬೆನ್ನ ಮೇಲೆ ರಣವೀರ್ ಸಿಂಗನನ್ನು ಹಾಕ್ಕೊಂಡು ಅವ್ರ ಮಖದ ಮೇಲೆ ಶಳಿ, ಏನಂತೀರ ನೀವು, ಒಂದು ರೀತಿ ಕಬ್ಬಿಣದ್ದು ಚೈನು, ದಿಪ್ಪಾದಂಥ ಚೈನು ಅವ್ರ ಮಖದ ಮೇಲೆ ಹಾಕಿ ಹೀಗೆ ಎಳಿತಾರೆ. ಅಬ್ಬಬ್ಬಬ್ಬಬ್ಬಬ್ಬ, ಅದನ್ನು ನೋಡಿಬಿಟ್ರೆ ಮೈಕೂದೆಲ್ಲ ನೆಟ್ಟಗಾಗ್ಬಿಡುತ್ತೆ. ಈ ಟೈಪ್ ಸಿನಿಮಾಟೋಗ್ರಫಿ ಮಾಡಿದಂತಹ ಸಿನಿಮಾ. ಮತ್ತು ಸರಿಸುಮಾರು ಈ ಸಿನಿಮಾಕ್ಕೆ ಒಂದು 2.5 ಕೋಟಿಗಳಷ್ಟು ಬಜೆಟ್ ಹಾಕಿದ್ದಾರೆ. ಮೊದಲೇ ಸಿನಿಮಾ ಏನಂತೀರ ನೀವು, ಧುರಂಧರ್ ಫಸ್ಟ್ 1,000 ಕೋಟಿ ದಾಟ್ತು. ಇದು ಕೂಡ ಅದೇ ನಿಟ್ಟಿನಲ್ಲೈತೆ. ಜಿಯೋ ಸ್ಟುಡಿಯೋ, ಆದಿತ್ಯ ಧರ್ ಡೈರೆಕ್ಟರ್ ಕೂಡ ಅದೇ ರೀತಿ ಪ್ರೊಡ್ಯೂಸರ್ ಕೂಡ ಮಾಡಿದ್ದಾರೆ. ಜಿಯೋ ಸ್ಟುಡಿಯೋದವ್ರು ಕೂಡ ಮಾಡಿದ್ದಾರೆ. ಇನ್ನೂ ಒಂದು ಮಾತು, ಇದು ಪ್ರೊಪೋಗಂಡ